ಯಲ್ಲಾಪುರ ಪಟ್ಟಣದ ಅಡಕೆ ಭವನದಲ್ಲಿ ಭಾರತೀಯ ನೃತ್ಯ ಕಲಾ ಕೇಂದ್ರದಿಂದ ನಡೆದ ನೃತ್ಯ ಸಂಭ್ರಮ ಕಾರ್ಯಕ್ರಮ ಯಶಸ್ವಿ. ಪಟ್ಟಣದ ಎಪಿಎಂಸಿ ಆವರಣದ ಅಡಕೆ ಭವನದಲ್ಲಿ ಭಾರತೀಯ ನೃತ್ಯ ಕಲಾ ಕೇಂದ್ರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಆಶ್ರಯದಲ್ಲಿ ನಡೆದ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹೇಮಾವತಿ ಭಟ್ ಉದ್ಘಾಟಿಸಿ ಮಾತನಾಡಿ, ನೂರಾರು ವಿದ್ಯಾರ್ಥಿಗಳಿಗೆ ವಿದುಷಿ ಸುಮಾ ಹೆಗಡೆ ತಾಯಿಯ ಮಮತೆ ತೋರಿಸುವ ಮೂಲಕ ಭರತನಾಟ್ಯ ಕಲೆಯನ್ನು ಧಾರೆ ಎರೆಯುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ತಾಲೂಕು ಹಾಗೂ ಜಿಲ್ಲೆಯ ಅಂತರ್ಜಿಲ್ಲೆಯ ವಿವಿಧೆಡೆ ಭರತನಾಟ್ಯ ತರಬೇತಿಗಳನ್ನು ನಿರಂತರವಾಗಿ ನೀಡುವ ಮೂಲಕ ಕಲಾ ಆರಾಧನೆಯಲ್ಲಿ ತೊಡಗಿಸಿಕೊಂಡಿರುವ ಅವರ ಕಾರ್ಯ ಅನನ್ಯವಾದದ್ದು ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪ್ರಭಾವತಿ ಗೋವಿ ಮಾತನಾಡಿ, ಭರತನಾಟ್ಯದ ವೇಷಭೂಷಣದಲ್ಲಿ ಮಕ್ಕಳು ನೃತ್ಯ ಮಾಡುವುದನ್ನು ನೋಡುವುದೇ ಒಂದು ಸೊಗಸು. ಇದರ ಸಿದ್ಧತೆಯಲ್ಲಿ ಮಕ್ಕಳೊಂದಿಗೆ ವಿದುಷಿ ಸುಮಾ ಹಾಗೂ ಪಾಲಕರ ಪರಿಶ್ರಮವಿದೆ. ಮಾನಸಿಕ ನೆಮ್ಮದಿ ನೀಡುವ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದರಿಂದ ಮಕ್ಕಳಲ್ಲಿ ಖಿನ್ನತೆ ಸುಳಿಯದಂತೆ ಹಾಗೂ ಮೊಬೈಲ್ ಗೀಳಿನಿಂದ ದೂರವಿಡಬಹುದಾಗಿದ್ದು, ಭರತನಾಟ್ಯ ಕಲಿಯುವ ಮಕ್ಕಳು ಸದಾ ಕ್ರಿಯಾಶೀಲದಿಂದ ಲವಲವಿಕೆಯಿಂದ ಇರುತ್ತಾರೆ ಎಂದರು. ವಿಶ್ವದರ್ಶನ ಶಾಲೆಯ ಪ್ರಾಂಶುಪಾಲೆ ಮಹಾದೇವಿ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಭರತನಾಟ್ಯ ಕಲೆ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿದ್ದು ಏಕಾಗ್ರತೆ ಹೆಚ್ಚುತ್ತದೆ. ಸುಮಕ್ಕನಂಥ ಗುರುಗಳು ಸಿಗುವುದು ವಿರಳ. ಈ ಕಲೆ ಮೂಲಕ ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿಸಿಕೊಳ್ಳಬಹುದಾಗಿದೆ ಎಂದರು. ಮಹಿಳಾ ಉದ್ಯಮಿ ಅಪರ್ಣಾ ಗಟ್ಟಿ ಮಾತನಾಡಿ, ಮಹಿಳೆಯರು ಸಂಸಾರದ ಜೊತೆ ವೃತ್ತಿ ಜೀವನ ನಡೆಸಿಕೊಂಡು ಹೋಗುವುದು ಕಷ್ಟ ಸಾಧ್ಯವಾದರೂ ಸುಮಾ ಅವರು ಭರತನಾಟ್ಯದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಭರತನಾಟ್ಯ ಮೂಲಕ ಪೌರಾಣಿಕ ಕಥೆ ಅರಿಯಬಹುದಾಗಿದೆ ಎಂದರು. ನೃತ್ಯ ಕೇಂದ್ರದ ಗುರು ವಿದುಷಿ ಸುಮಾ ಹೆಗಡೆ ಗುರುವಂದನೆ ಸ್ವೀಕರಿಸಿ ಮಾತನಾಡಿ, ಭರತನಾಟ್ಯ ಕಲೆಗೆ ತಾಳ್ಮೆ, ಶ್ರದ್ಧೆ ಬೇಕು. ಕಲಿಕೆ ಒಂದೇ ದಿನಕ್ಕೆ ಬರುವುದಿಲ್ಲ. ಅನುದಿನವೂ ಪರಿಶ್ರಮ ಬೇಕು. ಪಾಲಕರು ಹಾಗೂ ಮಕ್ಕಳು ನನ್ನ ಮೇಲಿಟ್ಟ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದೇನೆ ಎಂದರು. ಶಿಕ್ಷಕಿ ಸವಿತಾ ಭಟ್ ಮಾತನಾಡಿದರು. ಕಲಾಕೇಂದ್ರದ ಅಧ್ಯಕ್ಷ ವಿ.ಟಿ. ಹೆಗಡೆ ಇತರರು ಇದ್ದರು. ನಿರ್ಮಲಾ ಭಾಗವತ್ ಸ್ವಾಗತಿಸಿದರು. ಪೂಜಾ ನಿರ್ವಹಿಸಿದರು. ರಂಜನಾ ವಂದಿಸಿದರು. ಲಕ್ಷ್ಮೀ ಭಟ್ ಚಿಮ್ನಳ್ಳಿ ಗುರುವಂದನೆ ನಡೆಸಿಕೊಟ್ಟರು. ನಂತರ ಭಾರತೀಯ ನೃತ್ಯ ಕಲಾಕೇಂದ್ರದ ವಿದ್ಯಾರ್ಥಿಗಳಿಂದ ನಡೆದ ನೃತ್ಯ ಪ್ರದರ್ಶನ ಜನಮನ ರಂಜಿಸಿತು. ನೃತ್ಯ ಸಂಭ್ರಮದಲ್ಲಿ ನಟುವಾಂಗದಲ್ಲಿ ವಿದುಷಿ ಸುಮಾ ವೆಂಕಟರಮಣ ಹೆಗಡೆ, ಹಾಡುಗಾರಿಕೆಯಲ್ಲಿ ವಾಣಿ ಉಡುಪಿ, ಮೃದಂಗ ವಾದನದಲ್ಲಿ ವಿದ್ವಾನ್ ಪದ್ಮರಾಜ್ ಕೇರಳ, ವಯಲಿನ್ನಲ್ಲಿ ಶಂಕರ್ ಕಬಾಡಿ ಧಾರವಾಡ, ರಿದಮ್ನಲ್ಲಿ ರಾಘು ರಂಗದೋಳ್ ಸಾಥ್ ನೀಡಿದರು. ಪುಷ್ಪಾಂಜಲಿ, ಅಲ್ಲಾರಿಪು, ಜತೀಶ್ವರ, ಗಣೇಶಸ್ತುತಿ, ಕೌತುಕಂ, ದೇವರ ನಾಮಗಳು, ತಿಲ್ಲಾನ, ಜಾನಪದ ನೃತ್ಯಗಳ ಪ್ರದರ್ಶನ ನಡೆಯಿತು. ಪಾಲಕರ ಪರವಾಗಿ ಹಾಗೂ ಯಲ್ಲಾಪುರದ ಎಲ್ಲ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಹಿತ ಹೇಳ್ತೇನೆ. ಯಲ್ಲಾಪುರದಲ್ಲಿ ಈ ಥರ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಕೊಂಡು ಇಷ್ಟು ಚಂದವಾಗಿ ನಡೆಸ್ಕೊಂಡು ಬರೋದು ತುಂಬ ಏನು ಈಸಿಯ ಕೆಲಸ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ಇಷ್ಟು ವರ್ಷ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇಷ್ಟು ಜನ ಶಿಷ್ಯರನ್ನು ಹೊಂದಿದ್ದಾರೆ. ಸಂಸ್ಕಾರಯುಕ್ತ ಒಂದು ಶ್ರೀಮಂತ ಕಲೆಯಾದ ಭರತನಾಟ್ಯ ಪ್ರದರ್ಶನ ಇಷ್ಟು ಅದ್ದೂರಿಯಾಗಿ ಒಂದು ಪುಟ್ಟ ಊರಿನಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಶ್ರಮದ ಹಿಂದೆ ಸುಮಾ ಅವರ ತೊಂಡೆಕೆರೆಯವರ ತಂಡ ಇದೆ. ಆ ದಿಶೆಯಲ್ಲಿ ಒಂದು ಉತ್ತಮ ಕಾರ್ಯವನ್ನು ನಮ್ಮ ಯಲ್ಲಾಪುರದಲ್ಲಿ ಕಳೆದ 2 ದಶಕಗಳಿಂದ ನಡೆಸಿಕೊಂಡು ಬರ್ತಾ ಇರೋದು ಒಂದು ಹೆಮ್ಮೆಯ ಸಂಗತಿ. ಅದರ ಪಾಲಕರಾಗಿಯೂ ನಾನು ನೋಡ್ತಾ ಇದ್ದೇನೆ. ಅಂದ್ರೆ ನನ್ನ ಮಕ್ಕಳು ಇಲ್ಲೇ ಭರತನಾಟ್ಯ ಕಲಿತಿದ್ದಾರೆ. ಇವಾಗ ಅತಿಥಿಯಾಗಿ ಬಂದು ನಾನು ಇಲ್ಲಿ ನಿಲ್ತಿರೋದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಹೀಗೆ ನಾವು ಕೂಡ ಉತ್ಸಾಹಭರಿತರಾಗಿ ನಾವು ಇದ್ರಲ್ಲಿ ತೊಡಗಿಕೊಳ್ತಾ ಇದ್ದೇವೆ. ಈ ದಿಶೆಯಲ್ಲಿ ನಮ್ಗೆ ಭರತನಾಟ್ಯ ಅಂದ್ರೆ ಕೇವಲ ಮಕ್ಕಳಿಗೋಸ್ಕರ ಅಷ್ಟೇ ಅನಿಸದೆ, ಪಾಲಕರ ಒಂದು ಉತ್ಸಾಹಭರಿತ ಶ್ರಮವೂ ಇರುವುದು ಒಂಥರ ಕಣ್ಣಿಗೆ ಸೊಗಸು ಅನಿಸ್ತದೆ ಮತ್ತು ಮನಸ್ಸಿಗೂ ಮುದ ಕೊಡ್ತದೆ. ಇದು ಒಂದು ದಿನದ ಪ್ರಯತ್ನ ಅಲ್ಲ, ನಿರಂತರವಾದಂತಹ ಪ್ರಯತ್ನ ಇರ್ತದೆ. ಈ ಭರತನಾಟ್ಯ ಕಲೆಯಿಂದಾಗಿ ಶಿಸ್ತು, ಸಹನೆ, ಆತ್ಮವಿಶ್ವಾಸ ಹಾಗೂ ಏಕಾಗ್ರತೆಯನ್ನ ಬೆಳೆಸ್ಕೋಬಹುದು ನಾವು. ಹಾಗಾಗಿ ಮುಗ್ಧ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ, ಇಂತಹ ಶಾಸ್ತ್ರೀಯವಾದ ಕಲೆಯನ್ನ ನಾವು ಅತಿ ಹೆಚ್ಚು ಬೆಳೆಸ್ಕೊಂಡು ಹೋಗ್ಬೇಕು. ಕಲಿಯೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ತಾಳ್ಮೆ ಇರಬೇಕು, ಶ್ರದ್ಧೆ ಇರಬೇಕು, ಪ್ರೋತ್ಸಾಹ ಇರಬೇಕು. ಈಗ ಭರತನಾಟ್ಯ ಆಗಲಿ, ಯಕ್ಷಗಾನ ಆಗಲಿ ಸ್ವಲ್ಪ ಶ್ರೀಮಂತ ವಿದ್ಯೆಗಳು, ಅದಕ್ಕೆ ಸ್ವಲ್ಪ ಪೇರೆಂಟ್ಸಿನ ಸಪೋರ್ಟ್ ಬೇಕು, ಪಾಲಕರ ಸಪೋರ್ಟ್. ಆ ನಿಟ್ಟಿನಲ್ಲಿ ನಾನು ಧನ್ಯ